ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನನ್ನ ಮಾರ್ನಿಂಗ್ ರೂಟೀನ್ ಜೊತೆ ಬ್ಯಾಂಗ್ಳೂರಲ್ಲಿ ಸಿಗೋ ಒಳ್ಳೆ ವ್ಯೂ ನೋಡ್ಬೋದು. ಹಾಯ್, ನಾನು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ 6 o'clockಗೆ ಮನೆ ಬಿಡ್ತೀನಿ. ಸೊ ವಾಕ್ ಹೋಗ್ತೀವಿ. ಡೈಲಿ 5 ಕಿಲೋಮೀಟರ್ಸ್ ವಾಕ್ ಮಾಡ್ತೀನಿ. ಸಿಟಿಯಿಂದ 1 ಕಿಲೋಮೀಟರ್ ಹೋದರೆ ಹಳ್ಳಿ ವಾತಾವರಣ ಸಿಗುತ್ತೆ ನನಗೆ. ಸೊ ಒಳ್ಳೆ ಗಾಳಿ, ಹಚ್ಚ ಹಸಿರು, ಹಾಗೆ ಮರ ಗಿಡಗಳನ್ನ ನೋಡ್ಬೋದು, ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು. ಸೊ ಸಿಟಿ ಲೈಫ್ ಬೋರ್ ಆಗಿ ಡೈಲಿ ಮಾರ್ನಿಂಗ್ ನಾವು ಇಲ್ಲಿಗೆ ಹೋಗಿ ಬರ್ತೀವಿ. ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ಕೂಡ. ಆ್ಯಂಡ್ ಮುಂದೆ ಹೋದರೆ ತುಂಬ ಒಳ್ಳೆ ವ್ಯೂ ಸಿಗುತ್ತೆ. ಸೊ ಬನ್ನಿ ನೋಡೋಣ. ಇಲ್ಲಿಂದ ನಾವು 1 ಕಿಲೋಮೀಟರ್, ಲೈಕ್ ಸಿಟಿಯಿಂದ 1 ಕಿಲೋಮೀಟರ್ ನಡ್ಕೊಂಬಂದು ಅಲ್ಲಿಂದ ಮತ್ತೆ 250 ಮೀಟರ್ಸ್ ಅಷ್ಟು ನಡೆದ್ರೆ ಸಾಕು. ಇಲ್ಲಿ ಕಾಣಿಸುತ್ತೆ ನೋಡಿ ನಮ್ಮ ಜಿಗಣಿ ಕೆರೆ. ಇದು ಆ್ಯಕ್ಚುಲಿ ಫುಲ್ ನೀರಿದೆ, ಕೆಳಗಡೆ ನೀರಿದೆ, ಮೇಲ್ಗಡೆ ಎಲ್ಲ ಬಳ್ಳಿ ಹಬ್ಬಿರೋದ್ರಿಂದ ಈ ಥರ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಹಾಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗುಡಿ, ರಾಮ ಲಕ್ಷ್ಮಣ ಸೀತೆ ಹಾಗೂ ನಮ್ಮ ಬಾಸ್ ಹನುಮಂತ ಅವರ ಗುಡಿ ಸಿಗುತ್ತೆ. ವಿಗ್ರಹಗಳಂತೂ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ, ನೋಡೋಕ್ಕೆ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ತುಂಬ ಜನ ಬಂದು ವಾಕ್ ಮತ್ತು ಎಕ್ಸಸೈಸ್, ಧ್ಯಾನ ಎಲ್ಲ ಮಾಡೋಗ್ತಾರೆ. ಬನ್ನಿ ತೋರಿಸ್ತೀನಿ ವಿಗ್ರಹಗಳು ಹೇಗಿದೆ ಅಂತ. ರಾಮ ಲಕ್ಷ್ಮಣ ಸೀತೆ ನೋಡಿದ್ರೇ ಕಣ್ಣು ತುಂಬೋಗುತ್ತೆ, ಅಷ್ಟು ಚೆನ್ನಾಗಿದ್ದಾವೆ ವಿಗ್ರಹ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನಾವು ಡೈಲಿ ಇಲ್ಲಿ ಬಂದು ಒಂದು ನಮಸ್ಕಾರ ಹಾಕಿ ಹಾಗೆ 10 ನಿಮಿಷ ಧ್ಯಾನ ಮಾಡಿ ಹೋಗ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಗುಡಿ ಪಕ್ಕನೇ ಒಂದು ಅರಳಿ ಕಟ್ಟೆ ಇದೆ, ದೊಡ್ಡ ಅರಳಿ ಮರ ಇದೆ, ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತ ಇರುತ್ತೆ. ಸೊ ಇಲ್ಲಿ ನಾನು 10 ನಿಮಿಷ ಧ್ಯಾನ ಮಾಡಿ ಹಾಗೆ ಬ್ರೀತಿಂಗ್ ಎಕ್ಸಸೈಸ್ ಕೂಡ ಮಾಡಿ ಹಾಗೆ 10 ನಿಮಿಷ ಕೂತ್ಕೊಂಡು ಬೋಟಿಂಗ್ ಮತ್ತು ಫಿಶಿಂಗ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತೀನಿ. ಗೈಸ್, ಈಗ 2.5 ಕಿಲೋಮೀಟರ್ ಆಗಿದೆ. ಇನ್ನೂ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಮುಂದ್ಗಡೆ. ಸೊ ತೋರಿಸ್ತೀನಿ. ಹೀಗೆ ಬರ್ತಾ ಇವಿ. ಇನ್ನೊಂದು 250 ಮೀಟರ್ಸ್ ಹೋದರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ವಿಡಿಯೋನ ಎಂಡ್ ಆಗೋವರೆಗೂ ನೋಡಿ. ಇದೇ ನೋಡಿ ನಮ್ಮ ಬ್ಯೂಟಿಫುಲ್ ವ್ಯೂ. ಇಲ್ಲಿ ನಿಂತ್ಕೊಂಡು ನೋಡಿದರೆ ಒಂದು 200ರಿಂದ 300ರಷ್ಟು ಕಮಲ ಹೂ ಅರಳಿರೋದು ಕಾಣಿಸುತ್ತೆ. ಇದು ನಡ್ಕೊತ ಹೋದರೆ ಒಂದು 750 ಮೀಟರಷ್ಟು ಮುಂದೆ ನಡ್ಕೊತ ಹೋಗ್ತಾ ಇದ್ದರೆ ಪಕ್ಕ ಕಮಲಗಳು ಹರಳಿರುತ್ತೆ. ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಗಂತೂ ತುಂಬ ಒಳ್ಳೆ ಪ್ಲೇಸು. ಇದು ಸಿಟಿಯಿಂದ 2.5 ಕಿಲೋಮೀಟರ್ ಆಗುತ್ತೆ. ಒಂದು ಒಳ್ಳೆ ಪ್ಲೇಸ್, ನೋಡೋಕೆ ಕೂಡ ಚೆನ್ನಾಗಿ ಅನಿಸುತ್ತೆ. ಹಾಗೆ ಹಕ್ಕಿಗಳು ಚಿಲಿಪಿಲಿ ಅಂತ ಇರುತ್ತೆ, ನಿಂತ್ಕೊಂಡು ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ, ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ. ಇಲ್ಲಿ ಇನ್ನು ಬೆಳಗಿನ ಜಾವ ಬಂದರೆ ತುಂಬಾ ಫಾಗ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಅವಾಗ ನೋಡೋಕ್ಕೆ. ಆ್ಯಕ್ಚುಲಿ ಇದು ರೋಡ್ ಸೈಡಲ್ಲೆಲ್ಲ ಇನ್ನೂ ತುಂಬ ಹೂ ಅರಳಿತ್ತು, ಬಟ್ ಮಾರಾಟಕ್ಕಂತ ಎಲ್ಲ ಕಿತ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಹಾಗೆ ರಿಟರ್ನ್ ಹೋಗ್ತಾ ಕೂಡ ರೋಡ್ ಸೈಡೆಲ್ಲ ಚೆನ್ನಾಗಿ ಫ್ಲವರ್ಸ್ ಬಿಟ್ಟಿರುತ್ತೆ, ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ಒಂದೊಳ್ಳೆ ಫ್ರೆಶ್ನೆಸ್ ಸಿಗುತ್ತೆ. ನಾವು ಹಾಗೆ ಹೋಗ್ತಾ ಡೈಲಿ ಫ್ರೆಶ್ ಆಗಿರೋ ಒಂದು ಎಳ್ನೀರನ್ನ ಕುಡಿತೀವಿ, ಹೆಲ್ತಿಗೆ ಕೂಡ ಒಳ್ಳೆಯದು ಆ್ಯಂಡ್ ರೈತರಿಗೆ ಕೂಡ ಲಾಭ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.